ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಡೋಂಟ್ ಕೇರ್ ಅಂದಿದ್ದಾರೆ ಕೇರಳ ಸಿಎಂ. ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಕೇರಳದ ಮುಖ್ಯಮಂತ್ರಿ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈಗ ಡೋಂಟ್ ಕೇರ್ ಅಂದಿರುವಂತದ್ದು ಕೇರಳ ಮುಖ್ಯಮಂತ್ರಿ. ಕೇರಳಂನ ಯುಡಿಎಫ್ ಸರ್ಕಾರದಲ್ಲಿ ಖಾತೆ ಹಂಚಿಕೆಗೆ ಗೊಂದಲ. ಸಿಎಂ ಪ್ರಮಾಣ ವಚನದ ವೇಳೆ ಸಿಎಂ ಸತೀಶನ್ ಹಾಗೆ ಖರ್ಗೆ ಚರ್ಚೆ ಮಾಡಿದ್ರು. ಹಿಂದುಳಿದವರು ದಲಿತರಿಗೆ ಪ್ರಬಲ ಖಾತೆ ನೀಡಲು ಸೂಚನೆಯನ್ನ ನೀಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಸಲಹೆಯನ್ನ ತಿರಸ್ಕರಿಸಿದ ಸಿಎಂ ಸತೀಶನ್. ಸಂಪುಟದಲ್ಲಿ ಹಿಂದುಳಿದವರು ದಲಿತರಿಗಿಲ್ಲ ಪ್ರಮುಖ ಖಾತೆ. ಸತೀಶನ್ ಮಾತಿನಿಂದ ಅಕ್ಷರಶಃ ಕೆರಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಪಕ್ಷದ ಸಾಮಾಜಿಕ ನ್ಯಾಯದ ಭರವಸೆ ಸೈಡ್ ಲೈನ್ ಮಾಡಿದ ಕೇರಳ ಸಿಎಂ. ಖರ್ಗೆ ಸಲಹೆ ಒಪ್ಪದೆ ಸಂಪುಟ ಪುನರ್ರಚನೆಗೆ ಸತೀಶನ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರಿಗೂ ಕೂಡ ರವಾನೆಯಾಗಿಲ್ಲ ಸಚಿವರ ಪಟ್ಟಿ. ತಮಗೆ ಕೊಟ್ಟ ಖಾತೆ ಬಗ್ಗೆ ಡಿ ಸಿದ್ದಿಕ್ ಹಾಗೆ ಲಿಜು ಸೇರಿದಂತೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಡೋಂಟ್ ಕೇರ್ ಎಂದಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಕೇರಳ ಮುಖ್ಯಮಂತ್ರಿ. ಕೇರಳಂನ ಯುಡಿಎಫ್ ಸರ್ಕಾರದಲ್ಲಿ ಖಾತೆ ಹಂಚಿಕೆ ಗೊಂದಲ. ಈಗ ಸಿಎಂ ಪ್ರಮಾಣ ವಚನದ ವೇಳೆ ಈ ಒಂದು ಚರ್ಚೆ ನಡೆದಿರುತ್ತೆ ಸಿಎಂ ಸತೀಶನ್ ಹಾಗೆ ಖರ್ಗೆಯ ನಡುವೆ. ಹಿಂದುಳಿದವರು ಹಾಗೆ ದಲಿತರಿಗೆ ಪ್ರಮುಖ ಖಾತೆಯನ್ನ ನೀಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ಸಲಹೆಯನ್ನ ಈಗ ಸತೀಶನ್ ತಿರಸ್ಕರಿಸಿದ್ದಾರೆ. ಪ್ರಮುಖ ಖಾತೆಯನ್ನ ನೀಡಿಲ್ಲ. ಸತೀಶನ್ ಮಾತಿನಿಂದ ಅಕ್ಷರಶಃ ಕೆರಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೆ ಡೋಂಟ್ ಕೇರ್ ಎಂದಿದ್ದಾರೆ ಕೇರಳದ ಸಿಎಂ. ಈಗ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಈಗ ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳು ಮತ್ತೆ ದಲಿತ ಸಮುದಾಯಗಳಿಗೆ ಪ್ರಮುಖ ಖಾತೆಯನ್ನ ನೀಡಿಲ್ಲ ಎನ್ನುವಂತಹ ಅಸಮಾಧಾನ ಈಗ ಕೇರಳದ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಅಸಮಾಧಾನ. ಮತ್ತೊಂದು ಕಡೆ ಮುಸ್ಲಿಂ ಲೀಗ್ಗೆ ಮೀನುಗಾರಿಕೆ ಅಥವಾ ಉನ್ನತ ಶಿಕ್ಷಣ ಖಾತೆ ನೀಡುವ ಕುರಿತು ಗಂಭೀರ ಚರ್ಚೆ ಆಗ್ತಾ ಇದೆ ಕೇರಳದ ಸರ್ಕಾರದಲ್ಲಿ. ಟಿ ಸಿದ್ದಿಕ್ ಹಾಗೂ ಎಂ ಲಿಜು ಸೇರಿದಂತೆ ಹಲವು ನಾಯಕರುಗಳಿಗೆ ಈಗೇನು ಖಾತೆಯನ್ನ ನೀಡಲಾಗಿದೆಯಲ್ವಾ, ಆ ಖಾತೆಯನ್ನ ಕುರಿತು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಈ ಖಾತೆ ಬೇಡ, ನಮ್ಗೆ ಈ ಖಾತೆ ಸರಿ ಇಲ್ಲ ಅನ್ನುವಂತಹ ಮಾತುಗಳು ಈಗ ಕೇಳಿ ಬಂದಿರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಸಲಹೆಯನ್ನ ತಿರಸ್ಕರಿಸಿದ್ದಾರೆ ಸಿಎಂ ಸತೀಶನ್. ಸಂಪುಟದಲ್ಲಿ ಹಿಂದುಳಿದವರಿಗೆ ಹಾಗೆ ದಲಿತರಿಗೆ ಪ್ರಮುಖ ಖಾತೆಯನ್ನ ನೀಡಿಲ್ಲ. ಈಗ ಸತೀಶನ್ ಮಾತಿನಿಂದ ಅಕ್ಷರಶಃ ಕೆರಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಪಕ್ಷದ ಸಾಮಾಜಿಕ ನ್ಯಾಯದ ಭರವಸೆಯನ್ನ ಸೈಡ್ ಲೈನ್ ಮಾಡಿದ್ದಾರೆ. ಖರ್ಗೆ ಸಲಹೆಯನ್ನ ಒಪ್ಪದೆ ಸಂಪುಟ ಪುನರ್ರಚನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದ್ರೆ ಸಂಪುಟ ಪುನರ್ರಚನೆಗೆ ಬ್ರೇಕ್ ಹಾಕುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಈಗ ಕೇರಳದಲ್ಲಿ. ರಾಜ್ಯಪಾಲರಿಗೂ ಕೂಡ ರವಾನೆಯಾಗಿಲ್ಲ ಈ ಒಂದು ಸಚಿವರ ಪಟ್ಟಿ. ತಮಗೆ ಕೊಟ್ಟಿರುವಂತಹ ಖಾತೆ ಬಗ್ಗೆ ಈಗಾಗಲೇ ಕೆಲ ಮಂತ್ರಿಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಕೇರಳದ ಮುಖ್ಯಮಂತ್ರಿ ಸತೀಶನ್ ಅವರು. ಕೇರಳಂನ ಯುಡಿಎಫ್ ಸರ್ಕಾರದಲ್ಲಿ ಖಾತೆ ಹಂಚಿಕೆ ಗೊಂದಲ ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ.